ಪಹಲ್ಗಾಮ್ ನರಮೇಧದ ಪ್ರತಿಕಾರಕ್ಕೆ ಕಾತರದಿಂದ ಇಡೀ ಭಾರತ ಕಾದು ಕುಳಿತಿದೆ. ಪಹಲ್ಗಾಮ್ ಸೇರಿ ದೇಶದಾದ್ಯಂತ ಪಾಕಿಸ್ತಾನದ ವಿರುದ್ಧ ಪ್ರೊಟೆಸ್ಟ್ ಈಗ ಜೋರಾಗ್ತಾ ಇವೆ. ಉಗ್ರರ ಅಟ್ಟಹಾಸ ನಡೆದ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ತಂಡದಿಂದ ಗ್ರೌಂಡ್ ರಿಪೋರ್ಟ್. ಸೇನಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಸ್ಥಳದಿಂದ ನನ್ನ ಕೊಲೀಗ್ ರಂಜಿತ್ ಚಿರಿಯಾರ್ ವರದಿಯನ್ನ ಮಾಡ್ತಾ ಇದ್ದಾರೆ. ದಟ್ಟಾರಣ್ಯದಲ್ಲಿ ಸೇನೆಯ ಕಾರ್ಯಾಚರಣೆ ಯಾವ ರೀತಿ ಇದೆ, ಎಲ್ಲೆಲ್ಲಿ ಏನ್ ನಡೀತಾ ಇದೆ, ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಉಗ್ರರ ಅಟ್ಟಹಾಸವನ್ನ ಸದೆಬಡಿಯುವ ನಿಟ್ಟಿನಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆ ಯಾವ ರೀತಿ ಇದೆ, ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬರೋಣ ಬನ್ನಿ. ಭಯೋತ್ಪಾದಕರನ್ನ ಬಗ್ಗು ಬಡಿಯೋದಕ್ಕೆ ಸರ್ಚ್ ಆಪರೇಷನ್ ನಿರಂತರವಾಗಿ ಸಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳ ತಂಡ ಹಾಗೆ ಸಿಆರ್ಪಿಎಫ್ ಸೇರಿದಂತೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯ ಸೇನೆ ಜೊತೆಗೆ ನಾವು ರಿಪಬ್ಲಿಕ್ ಕನ್ನಡ ಅವರ ಜೊತೆಗೆ ಇದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ನೋಡಿ, ದಟ್ಟಾರಣ್ಯದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಆ ಮೂಲಕ ಈ ಒಂದು ದಟ್ಟಾರಣ್ಯದಲ್ಲೇ ಭಯೋತ್ಪಾದಕರು ಕುಕೃತ್ಯವನ್ನ ಎಸಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಸಿಆರ್ಪಿಎಫ್ ಯೋಧರಿದ್ದಾರೆ, ಎನ್ಐಎ ಅಧಿಕಾರಿಗಳಿದ್ದಾರೆ, ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸ್ಥಳದಲ್ಲಿ ಆತ ಬಂದಿದ್ದ, ಆ ಭಯೋತ್ಪಾದಕರು ಬಂದಿದ್ರು. ಇಲ್ಲೇ ಅವರು ತಮ್ಮ ನೆಲೆಗಳನ್ನ ಮಾಡ್ಕೊಂಡಿದ್ರು. ಇಲ್ಲಿದ್ದಂತ ಲೋಕಲ್ ಜೊತೆಯಲ್ಲಿ ಅವರು ಕಾರ್ಯಾಚರಣೆಗೆ ಅವರು ಮಾಹಿತಿಯನ್ನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ, ಭಯೋತ್ಪಾದಕ ಕಾರ್ಯಾಚರಣೆಗೆ ಮಾಹಿತಿಯನ್ನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಇಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೇನೆ ಜೊತೆಗೆ ನಾವು ಹೋಗಿ ಈ ಸರ್ಚ್ ಆಪರೇಷನ್ ಮಾಡ್ತಾ ಇದೀವಿ. ಬಹಳ ನಿಶಬ್ದವಾದಂತಹ ಜಾಗ ಇದು. ಇಲ್ಲಿ ಅವರು ಯಾವುದೇ ಕ್ಷಣದಲ್ಲಿ ಇಲ್ಲಿಂದ ತಪ್ಪಿಸಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ಸರ್ಚ್ ಆಪರೇಷನ್ ನಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ನಾವು ಸೇನೆಗೆ ಹೇಗೆ ಸಹಕಾರವನ್ನು ಕೊಡಬೇಕು, ಆ ರೀತಿಯಾಗಿ ಸೇನೆ ಹೇಗೆ ಆಪರೇಷನ್ ಮಾಡುತ್ತೆ ಅದೇ ರೀತಿಯಾಗಿ ನಾವು ಕೂಡ ಅವ್ರ ಜೊತೆಗೆ ಇದ್ದೀವಿ. ಸದ್ಯಕ್ಕೆ ಈ ಭಯೋತ್ಪಾದಕರನ್ನ ಬಗ್ಗು ಬಡಿಯುವಂತ ಕಾರ್ಯಾಚರಣೆಯ ಮುಂದುವರೆದ ಭಾಗವಾಗಿ ಈಗ ಸರ್ಚ್ ಆಪರೇಷನ್ ನಿಧಾನವಾಗಿ ಆರಂಭ ಆಗಿದೆ. ರಾತ್ರಿ ಹಗಲು ಎನ್ನದೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ಸೇನಾ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಅದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ದಟ್ಟಾರಣ್ಯ ಇದು. ಈ ದಟ್ಟಾರಣ್ಯದಲ್ಲಿ ಯಾರೊಬ್ರು ಕೂಡ ಚೀರಿದ್ರು ಅರಚಿದ್ರು ಕೇಳೋದಿಲ್ಲ. ಹಾಗಾಗಿ ಈ ಭಯೋತ್ಪಾದಕರು ತಮ್ಮ ನೆಲೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ರು. ಆ ಮೂಲಕ ವಿಧ್ವಂಸಕ ಕೃತ್ಯವನ್ನ ಇಲ್ಲಿ ಎಸಗ್ತಾ ಇದ್ರು. ಇದೆಲ್ಲದರ ಖಚಿತ ಮಾಹಿತಿ ಇತ್ತು ಪೊಲೀಸರಿಗೆ ಮತ್ತೆ ಆರ್ಮಿ ಸಿಬ್ಬಂದಿಗೆ. ಹಾಗಾಗಿ ಈಗ ಕಾರ್ಯಾಚರಣೆಯಲ್ಲಿ ಅವರು ಈ ಭಾಗಕ್ಕೆ ಬಂದಿದ್ದಾರೆ. ಸದ್ಯ ಇಲ್ಲೇ ಆ ಭಯೋತ್ಪಾದಕರು ಯಾರಿದ್ದಾರೆ, ಆ ಒಂದು ವಿಧ್ವಂಸಕ ಕೃತಿಯನ್ನ ಎಸಗಿದಂತ ಭಯೋತ್ಪಾದಕರು ಅವರು ಇಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ಬಂದು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಅವರನ್ನ ಬಗ್ಗು ಬಡಿಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವರ ಮನೆಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಕೂಡ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಅವರನ್ನ ಬಗ್ಗು ಬಡಿಯೋದಕ್ಕೆ ಈಗ ಸೇನಾ ಸಿಬ್ಬಂದಿ ಇಲ್ಲಿ ಅಲರ್ಟ್ ಆಗಿದ್ದಾರೆ. ಕೈಯಲ್ಲಿ ಲೋಡೆಡ್ ಬಂದೂಕುಗಳನ್ನ ಹಿಡ್ಕೊಂಡು, ತುಪಾಕಿಗಳನ್ನ ಹಿಡ್ಕೊಂಡು ಅವರನ್ನ ನಿರ್ನಾಮ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಭಾರತೀಯ ಸೇನೆ, ಸಿಆರ್ಪಿಎಫ್ ಯೋಧರು, ಅದರ ಜೊತೆಗೆ ಜಮ್ಮು ಕಾಶ್ಮೀರಿ ಪೊಲೀಸರು ಹಾಗೆ ಎನ್ಐಎ ಅಧಿಕಾರಿಗಳು ಇದರಲ್ಲಿದ್ದಾರೆ. ಸದ್ಯಕ್ಕೆ ಇಡೀ ದೇಶವೇ ಪ್ರತೀಕಾರವನ್ನ ಎದುರು ನೋಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ. ಈ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು ಅನ್ನೋದು ಎಲ್ಲ ಭಾರತೀಯರ ಒಕ್ಕೊಳರ ಆಗ್ರಹ ಆಗಿದೆ. 144 ಕೋಟಿ ಭಾರತೀಯರ ರಕ್ತ ಕುದೀತಾ ಇದೆ ಇವತ್ತು. ಈ ಭಯೋತ್ಪಾದಕರನ್ನ ಹೊಸಕಿ ಹಾಕಬೇಕು. ಈ ಪಾಕಿಸ್ತಾನದ ಈ ಭಯೋತ್ಪಾದಕ ಚಟುವಟಿಕೆಗೆ ಕುಮ್ಮಕ್ಕು ನೀಡ್ತಾ ಇರುವಂತ ಈ ಪಾಕಿಸ್ತಾನದ ಈ ಸಂಪೂರ್ಣವಾದಂತ ಅವರ ಮನಸ್ಥಿತಿಯನ್ನ ಕೊನೆಗಾಣಿಸಬೇಕು ಅನ್ನೋ ವಿಚಾರ ಇದೆ. ಹಾಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಈಗ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಅವರ ಜೊತೆಗೆ ನಾವು ಹೆಜ್ಜೆ ಹಾಕ್ತಾ ಜನರಿಗೆ ಕೂಂಬಿಂಗ್ ಕಾರ್ಯಾಚರಣೆಯ ಎಲ್ಲ ಪ್ರತ್ಯಕ್ಷ ವರದಿಯನ್ನ ನೀಡುವಂತ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೀವಿ. ಈಗ ನಾವು ನಿಂತಿರುವ ಕೂಗಳತೆ ದೂರದಲ್ಲಿ ಈ ಭಯೋತ್ಪಾದಕರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದುದರಿಂದಾಗಿ
ಪಹಲ್ಗಾಮ್ ನರಮೇಧದ ಪ್ರತಿಕಾರಕ್ಕೆ ಕಾತರದಿಂದ ಇಡೀ ಭಾರತ ಕಾದು ಕುಳಿತಿದೆ. ಪಹಲ್ಗಾಮ್ ಸೇರಿ ದೇಶದಾದ್ಯಂತ ಪಾಕಿಸ್ತಾನದ ವಿರುದ್ಧ ಪ್ರೊಟೆಸ್ಟ್ ಈಗ ಜೋರಾಗ್ತಾ ಇದೆ. ಉಗ್ರರ ಅಟ್ಟಹಾಸ ನಡೆದ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ತಂಡದಿಂದ ಗ್ರೌಂಡ್ ರಿಪೋರ್ಟ್. ಸೇನಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಸ್ಥಳದಿಂದ ನನ್ನ ಕೊಲೀಗ್ ರಂಜಿತ್ ಚಿರಿಯಾರ್ ವರದಿಯನ್ನ ಮಾಡ್ತಾ ಇದ್ದಾರೆ. ದಟ್ಟಾರಣ್ಯದಲ್ಲಿ ಸೇನೆಯ ಕಾರ್ಯಾಚರಣೆ ಯಾವ ರೀತಿ ಇದೆ, ಎಲ್ಲೆಲ್ಲಿ ಏನ್ ನಡೀತಾ ಇದೆ, ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಉಗ್ರರ ಅಟ್ಟಹಾಸವನ್ನ ಸದೆಬಡಿಯುವ ನಿಟ್ಟಿನಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆ ಯಾವ ರೀತಿ ಇದೆ, ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬರೋಣ ಬನ್ನಿ. ಭಯೋತ್ಪಾದಕರನ್ನ ಬಗ್ಗು ಬಡಿಯೋದಕ್ಕೆ ಸರ್ಚ್ ಆಪರೇಷನ್ ನಿರಂತರವಾಗಿ ಸಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳ ತಂಡ ಹಾಗೆ ಸಿಆರ್ಪಿಎಫ್ ಸೇರಿದಂತೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯ ಸೇನೆ ಜೊತೆಗೆ ನಾವು ರಿಪಬ್ಲಿಕ್ ಕನ್ನಡ ಅವರ ಜೊತೆಗೆ ಇದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ನೋಡಿ, ದಟ್ಟಾರಣ್ಯದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಆ ಮೂಲಕ ಈ ಒಂದು ದಟ್ಟಾರಣ್ಯದಲ್ಲೇ ಭಯೋತ್ಪಾದಕರು ಕುಕೃತ್ಯವನ್ನ ಎಸಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಸಿಆರ್ಪಿಎಫ್ ಯೋಧರಿದ್ದಾರೆ, ಎನ್ಐಎ ಅಧಿಕಾರಿಗಳಿದ್ದಾರೆ, ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸ್ಥಳದಲ್ಲಿ ಆತ ಬಂದಿದ್ದ, ಆ ಭಯೋತ್ಪಾದಕರು ಬಂದಿದ್ರು. ಇಲ್ಲೇ ಅವರು ತಮ್ಮ ನೆಲೆಗಳನ್ನ ಮಾಡ್ಕೊಂಡಿದ್ರು. ಇಲ್ಲಿದ್ದಂತ ಲೋಕಲ್ ಜೊತೆಯಲ್ಲಿ ಅವರು ಕಾರ್ಯಾಚರಣೆಗೆ ಅವರು ಮಾಹಿತಿಯನ್ನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ, ಭಯೋತ್ಪಾದಕ ಕಾರ್ಯಾಚರಣೆಗೆ ಮಾಹಿತಿಯನ್ನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಇಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೇನೆ ಜೊತೆಗೆ ನಾವು ಹೋಗಿ ಈ ಸರ್ಚ್ ಆಪರೇಷನ್ ಮಾಡ್ತಾ ಇದೀವಿ. ಬಹಳ ನಿಶಬ್ದವಾದಂತಹ ಜಾಗ ಇದು. ಇಲ್ಲಿ ಅವರು ಯಾವುದೇ ಕ್ಷಣದಲ್ಲಿ ಇಲ್ಲಿಂದ ತಪ್ಪಿಸಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ಸರ್ಚ್ ಆಪರೇಷನ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ನಾವು ಸೇನೆಗೆ ಹೇಗೆ ಸಹಕಾರವನ್ನು ಕೊಡಬೇಕು, ಆ ರೀತಿಯಾಗಿ ಸೇನೆ ಹೇಗೆ ಆಪರೇಷನ್ ಮಾಡುತ್ತೆ ಅದೇ ರೀತಿಯಾಗಿ ನಾವು ಕೂಡ ಅವ್ರ ಜೊತೆಗೆ ಇದ್ದೀವಿ. ಸದ್ಯಕ್ಕೆ ಈ ಭಯೋತ್ಪಾದಕರನ್ನ ಬಗ್ಗು ಬಡಿಯುವಂತ ಕಾರ್ಯಾಚರಣೆಯ ಮುಂದುವರೆದ ಭಾಗವಾಗಿ ಈಗ ಸರ್ಚ್ ಆಪರೇಷನ್ ನಿಧಾನವಾಗಿ ಆರಂಭ ಆಗಿದೆ. ರಾತ್ರಿ ಹಗಲು ಎನ್ನದೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ಸೇನಾ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಅದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ದಟ್ಟಾರಣ್ಯ ಇದು. ಈ ದಟ್ಟಾರಣ್ಯದಲ್ಲಿ ಯಾರೊಬ್ರು ಕೂಡ ಚೀರಿದ್ರು ಅರಚಿದ್ರು ಕೇಳೋದಿಲ್ಲ. ಹಾಗಾಗಿ ಈ ಭಯೋತ್ಪಾದಕರು ತಮ್ಮ ನೆಲೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ರು. ಆ ಮೂಲಕ ವಿಧ್ವಂಸಕ ಕೃತ್ಯವನ್ನ ಇಲ್ಲಿ ಎಸಗ್ತಾ ಇದ್ರು. ಇದೆಲ್ಲದರ ಖಚಿತ ಮಾಹಿತಿ ಇತ್ತು ಪೊಲೀಸರಿಗೆ ಮತ್ತೆ ಆರ್ಮಿ ಸಿಬ್ಬಂದಿಗೆ. ಹಾಗಾಗಿ ಈಗ ಕಾರ್ಯಾಚರಣೆಯಲ್ಲಿ ಅವರು ಈ ಭಾಗಕ್ಕೆ ಬಂದಿದ್ದಾರೆ. ಸದ್ಯ ಇಲ್ಲೇ ಆ ಭಯೋತ್ಪಾದಕರು ಯಾರಿದ್ದಾರೆ, ಆ ಒಂದು ವಿಧ್ವಂಸಕ ಕೃತಿಯನ್ನ ಎಸಗಿದಂತ ಭಯೋತ್ಪಾದಕರು ಅವರು ಇಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ಬಂದು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಅವರನ್ನ ಬಗ್ಗು ಬಡಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವರ ಮನೆಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಕೂಡ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಅವರನ್ನ ಬಗ್ಗು ಬಡಿಯೋದಕ್ಕೆ ಈಗ ಸೇನಾ ಸಿಬ್ಬಂದಿ ಇಲ್ಲಿ ಅಲರ್ಟ್ ಆಗಿದ್ದಾರೆ. ಕೈಯಲ್ಲಿ ಲೋಡೆಡ್ ಬಂದೂಕುಗಳನ್ನ ಹಿಡ್ಕೊಂಡು, ತುಪಾಕಿಗಳನ್ನ ಹಿಡ್ಕೊಂಡು ಅವರನ್ನ ನಿರ್ನಾಮ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಭಾರತೀಯ ಸೇನೆ, ಸಿಆರ್ಪಿಎಫ್ ಯೋಧರು, ಅದರ ಜೊತೆಗೆ ಜಮ್ಮು ಕಾಶ್ಮೀರಿ ಪೊಲೀಸರು ಹಾಗೆ ಎನ್ಐಎ ಅಧಿಕಾರಿಗಳು ಇದರಲ್ಲಿದ್ದಾರೆ. ಸದ್ಯಕ್ಕೆ ಇಡೀ ದೇಶವೇ ಪ್ರತೀಕಾರವನ್ನ ಎದುರು ನೋಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ. ಈ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು ಅನ್ನೋದು ಎಲ್ಲ ಭಾರತೀಯರ ಒಕ್ಕೊಳರ ಆಗ್ರಹ ಆಗಿದೆ. 144 ಕೋಟಿ ಭಾರತೀಯರ ರಕ್ತ ಕುದೀತಾ ಇದೆ ಇವತ್ತು. ಈ ಭಯೋತ್ಪಾದಕರನ್ನ ಹೊಸಕಿ ಹಾಕಬೇಕು. ಈ ಭಯೋತ್ಪಾದಕ ಚಟುವಟಿಕೆಗೆ ಕುಮ್ಮಕ್ಕು ನೀಡ್ತಾ ಇರುವಂತ ಈ ಪಾಕಿಸ್ತಾನದ ಈ ಸಂಪೂರ್ಣವಾದಂತ ಅವರ ಮನಸ್ಥಿತಿಯನ್ನ ಕೊನೆಗಾಣಿಸಬೇಕು ಅನ್ನೋ ವಿಚಾರ ಇದೆ. ಹಾಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಈಗ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಅವರ ಜೊತೆಗೆ ನಾವು ಹೆಜ್ಜೆ ಹಾಕ್ತಾ ಜನರಿಗೆ ಕೂಂಬಿಂಗ್ ಕಾರ್ಯಾಚರಣೆಯ ಎಲ್ಲ ಪ್ರತ್ಯಕ್ಷ ವರದಿಯನ್ನ ನೀಡುವಂತ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೀವಿ. ಈಗ ನಾವು ನಿಂತಿರುವ ಜಾಗದ ದೂರದಲ್ಲಿ ಈ ಭಯೋತ್ಪಾದಕರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದುದರಿಂದಾಗಿ